ಎಲ್ಲರಿಗೂ ನಮಸ್ಕಾರ. ಇವತ್ತು ಒಂದು ಪವರ್ಫುಲ್ ಮಂತ್ರ, ಶಿವತಾಂಡವ ಸ್ತೋತ್ರ. ಇದರದ ಮೊದಲನೇ ಪ್ಯಾರ, ಅದರ ವರ್ಡ್ ಬೈ ವರ್ಡ್ ಮೀನಿಂಗನ್ನು ಅರ್ಥ ಮಾಡ್ಕೊಳ್ಳೋಣ. ಜಟಾಟವಿ ಗಲಜ್ಜಲ ಪ್ರವಾಹ ಪಾವಿತಸ್ಥಲೆ ಗಲೈವ ಲಂಬ್ಯ ಲಂಬಿತಾಂ ಭುಜಂಗತುಂಗ ಮಾಲಿಕಾಂ ಢಮಡ್ 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 ನಿನಾದಮಡ್ಢವರ್ಮಯಂ ಚಕಾರ ಚಂಡ ತಾಂಡವಂ ತನೋತುನ ಶಿವ ಶಿವಂ. ಇದು ಮೊದಲನೇ ಪ್ಯಾರ. ಇದರಲ್ಲಿ ಮೊದಲನೇ ವರ್ಡು ಜಟಾಟವಿ. ಜಟ ಪ್ಲಸ್ ಅಟವಿ ಅಂದರೆ ಸವರ್ಣ ದೀರ್ಘ ಸಂಧಿ. ಚಿಕ್ಕ ವಯಸ್ಸಲ್ಲಿ ನಾವು ಓದ್ತಿದ್ವಿ. ಜಟ ಪ್ಲಸ್ ಅಟವಿ. ಜಟ ಅಂದರೆ ಶಿವನ ಒಂದು ಗಂಟು ಕಟ್ಟಿದ ಒಂದು ತಲೆ ಕೂದಲು. ಅದನ್ನು ಶಿವನಿಗೆ ರೆಫರ್ ಮಾಡ್ತಾರೆ ಜಟೆಯನ್ನು. ಪ್ಲಸ್ ಅಟವಿ. ಅಟವಿ ಅಂದರೆ ನಿಮ್ಗೆ ಗೊತ್ತಿರ್ಬೋದು ಕಾಡು. ಜಟ ಪ್ಲಸ್ ಅಟವಿ, ಅಲ್ಲಿ ಆ ಪ್ಲಸ್ ಆ ಜಟಾಟವಿ ಆಗುತ್ತೆ. ಸವರ್ಣ ಒಂದು ಎರಡು ಸೇಮ್ ವರ್ಣಗಳು ಸೇರಿ ಅದರ ದೀರ್ಘ ಆಗುತ್ತೆ, ಅದನ್ನೇ ಸವರ್ಣ ದೀರ್ಘ ಸಂಧಿ. ಜಟಾಟವಿ. ಅಟವಿ ಅಂದರೆ ಕಾಡು. ಕಾಡಿನಂತಹ ದಟ್ಟವಾದ ಕೂದಲು ಜಟಾಟವಿ. ಗಲ ಅಂದರೆ ಕತ್ತು. ಜಲಪ್ರವಾಹ ಪಾವಿತ ಸ್ಥಳೆ. ಜಲ ಅಂದರೆ ಆ ಒಂದು ಶಿರದಲ್ಲಿ ಗಂಗೆಯನ್ನು ಇರಿಸ್ಕೊಂಡಿದ್ದಾನೆ, ಪ್ರವಾಹದಂತೆ ಹರಿತಾ ಇದೆ. ಅದು ಹರಿದು ಹೋಗುವಂಥ ಜಾಗ ಕತ್ತಲ್ಲಿ ಹರಿತಾ ಇದೆ. ಅಲ್ಲಿ ಕತ್ತು, ಗಲ ಅಂದರೆ ಕತ್ತು ಅಂತ ರೆಫರ್ ಮಾಡಿದ್ದಾರೆ. ಗಲೇವ ಲಂಬ್ಯ ಲಂಬಿತಾಂ. ಲಂಬ್ಯ ಅಂದರೆ ಅವಲಂಬನೆ ಆಗಿರೋದು. ಲಂಬ್ಯ ಲಂಬಿತಾಂ, ಅಲ್ಲಿ ಎರಡು ಅರ್ಥ ಬರುತ್ತೆ. ಅವಲಂಬನೆ ಆಗಿರೋದು ಮತ್ತು ಇನ್ನೊಂದು ಅರ್ಥ ಹ್ಯಾಂಗಿಂಗ್, ತೂಗಾಡ್ಕೊಂಡಿದೆ. ಏನು? ಭುಜಂಗ ತುಂಗ ಮಾಲಿಕಾಂ. ಭುಜಂಗ ಅಂದರೆ ಹಾವು. ಹಾವನ್ನು ಯಾಕೆ ಭುಜಂಗ ಅಂತಾರೆ? ಅದು ತನ್ನ ಭುಜವನ್ನು ಬಳಸ್ಕೊಂಡು ಮೂವ್ ಆಗುತ್ತೆ, ಭುಜಂಗ. ಅದನ್ನು ಇನ್ನೊಂದು ಥರ ತಿಳ್ಕೊಬೋದು. ಭುಜದಲ್ಲಿ ಅಂಗವಾಗಿ ಇರಿಸ್ಕೊಂಡಿರೋದು. ಶಿವ ಹಾವನ್ನು ತನ್ನ ಭುಜದಲ್ಲಿ ಅಂಗವಾಗಿ ಇರಿಸ್ಕೊಂಡಿದ್ದಾನೆ ಅಂತಲೂ ಭಾವಿಸ್ಬೋದು. ಬಟ್ ಇದರಲ್ಲಿ ಸವರ್ಣ ದೀರ್ಘ ಸಂಧಿ ಏನು ಬರೋದಿಲ್ಲ. ಭುಜ ಪ್ಲಸ್ ಅಂಗ ಭುಜಾಂಗ ಆಗೋದಿಲ್ಲ. ಅದು ಯಾಕೆ ಅಂತ ನನಗೂ ಗೊತ್ತಿಲ್ಲ. ಅದನ್ನು ಸಂಸ್ಕೃತ ಪಂಡಿತರು ಅಥವಾ ಕನ್ನಡ ಪಂಡಿತರು ಹೇಳಬೇಕು. ತುಂಗ ಮಾಲಿಕಾಂ. ತುಂಗ ಅಂದರೆ ನಾನು ಒಂದೊಂದು ಸರಿ ಅನ್ಕೋತಾ ಇದ್ದೆ, ತುಂಗ ಅಂದರೆ ತುಂಗ ನದಿ ಬಗ್ಗೆ ಹೇಳ್ತಾ ಇದ್ದಾರೆ ಅಂತ. ತುಂಗ ನದಿ, ಅಲ್ಲಿ ಗಂಗಾ ಹೇಳಿದ್ರು, ಇಲ್ಲಿ ತುಂಗ ಹೇಳ್ತಾ ಇದ್ದಾರೆ ಅಂತ ಅನ್ಕೋತಾ ಇದ್ದೆ. ತುಂಗ ಅಂದರೆ ಮತ್ತೆ ಗೂಗಲ್ಲಿ ರೆಫರ್ ಮಾಡ್ತಾ ಸಿಕ್ತು. ತುಂಗ ಅಲ್ಲ, ಅದು ನದಿ ಬಗ್ಗೆ ಅಲ್ಲ, ತುಂಗೆ ಹೂವು ಬಗ್ಗೆ. ಅದನ್ನು ಸುರ ಹೊನ್ನೆ ಅಂತ ಹೇಳ್ತಾರೆ. ಮರದ್ದು, ಆ ಮರದ ಹೂವಿನ ಮಾಲೆ, ಅದನ್ನು ಮಾಲೆಯಾಗಿ ಬಳಸ್ತಾರೆ.